ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ಇಡ್ಲಿಯನ್ನು ಮಾಡೋದು. ಈ ಇಡ್ಲಿಯನ್ನು ಮಾಡೋದು ತುಂಬಾ ಈಸಿ ಮತ್ತು ಇದನ್ನು ಸಾಂಬಾರು ಜೊತೆ, ಚಟ್ನಿ ಜೊತೆ ಎಲ್ಲ ಆರಾಮಾಗಿ ಸರ್ವ್ ಮಾಡ್ಬೋದು ಮತ್ತು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈಗ ಇದನ್ನು ಮಾಡೋದು ಹೇಗೆ ಅನ್ನೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ನಾನು ಇಲ್ಲಿ 1 ಗ್ಲಾಸಷ್ಟು ಇದು ತೋರಿಸ್ತಿದ್ದೀನಲ್ಲ, ಈ 1 ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದು ದಪ್ಪ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಅಲ್ಲ, ಮಾಮೂಲಿ ದಪ್ಪ ಅಕ್ಕಿ ಬರುತ್ತಲ್ಲ, ಸೊಸೈಟಿದಾಗಿರ್ಬೋದು ಅಥವಾ ಹೊರಗಡೆ ತರ್ತೀವಲ್ಲ ಅದಾಗಿರ್ಬೋದು. ಒಟ್ಟು ಇದು ದಪ್ಪ ಅಕ್ಕಿ ಇರುತ್ತೆ. ಅದಾದಮೇಲೆ ನಾನು ನೆಕ್ಸ್ಟ್ ಇಲ್ಲಿ 1 ಲೋಟ ಟೀ ಕುಡಿಯೋ ಗ್ಲಾಸಲ್ಲಿ 1 ಲೋಟ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅದೇ ಲೋಟದ ಮೆಜರ್ಮೆಂಟಲ್ಲಿ ನಾನು 1 ಲೋಟ ಇಲ್ಲಿ ಅರ್ಧ ಸ್ಪೂನಷ್ಟು ಮೆಂತ್ಯೆಯನ್ನು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಮೆಂತ್ಯ, ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಡ್ಲಿಗೆ ಅಷ್ಟು ಚೆನ್ನಾಗಲ್ಲ ಕಡಲೆಬೇಳೆ. ಈಗ ನಾನು 1 ಗ್ಲಾಸಷ್ಟು ಅದೇ ಗ್ಲಾಸಲ್ಲಿ ಏನು ಅವಲಕ್ಕಿ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು ಮತ್ತು 1 ಲೋಟ ಉದ್ದಿನಬೇಳೆಯನ್ನು ತಗೋತಾಯಿದ್ದೀನಿ. ಅವೆರಡನ್ನೂ ಈಗ ಚೆನ್ನಾಗಿ ತೊಳಿಬೇಕು. ನಾನು ನೋಡಿ ಈ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ. ಈ ಕಪ್ಪಿನ ಅಳತೆಗೆ ನಾನು ಚಿಕ್ಕ ಲೋಟ ಮಾಮೂಲಿ ಚಿಕ್ಕ ಲೋಟ ಬರುತ್ತಲ್ಲ ಅದರಲ್ಲಿ ನಾನು ಅವಲಕ್ಕಿನೂ ಮತ್ತು ಉದ್ದಿನಬೇಳೆನೂ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಲ್ಲಿ ತಗೋಬೇಕು. ಯಾಕೆಂದರೆ ಅಕ್ಕಿಯ ಕಾಲ ಪ್ರಮಾಣದಷ್ಟು ಏನಾಗಬೇಕು, ನಾವು ಉದ್ದಿನಬೇಳೆನೂ ಮತ್ತು ಅವಲಕ್ಕಿನೂ ಹಾಕಬೇಕಾಗುತ್ತೆ. ಇವನ್ನ ಕನಿಷ್ಠ ಒಂದು 2-3 ಸಲ ನೀವು ಚೆನ್ನಾಗಿ ತೊಳಿಬೇಕು. ಏಕೆಂದರೆ ಅವುಗಳಲ್ಲಿ ಸ್ವಲ್ಪ ಪೌಡ್ರ್ ಅಂಶ ಇರುತ್ತೆ. ಅದರಿಂದ ಅವನ್ನು ತೊಳೆದ್ಬಿಟ್ಟು ಚೆನ್ನಾಗಿ 4 ಅವರ್ ನೆನೆಯೋಕ್ಕೆ ಇಡಬೇಕು. ಕನಿಷ್ಠ 4 ಗಂಟೆ ಟೈಮ್ ಆಗಲೇಬೇಕು. ಅದಾದಮೇಲೆ ಬೇಕಾದ್ರೆ 1 ಅವರ್ 2 ಅವರು ಎಕ್ಸ್ಟ್ರಾ ಆದರೂ ನಡೆಯುತ್ತೆ. ಆದರೆ ಕಡಿಮೆ ಆಗಬಾರ್ದು. ಕಡಿಮೆ ಆದರೆ ಚೆನ್ನಾಗಿ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ದೋಸೆ, ಇಡ್ಲಿ ಯಾವುದಾದ್ರೂ ಆಗ್ಬೋದು, ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು, ಈಗ 4 ಅವರ್ ಆಗಿತ್ತು, ನಾನು ಒಂದು 2 ಗಂಟೇಲಿ ಇದು ಮಾಡಿದ್ದೆ. ಈಗ ಒಂದು 7 ಆಯಿತು, ನಾನು ಇದು ರುಬ್ತಾ ಇದ್ದೆ. ಹೀಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದನ್ನು ನೆಂದಿರುವಂಥ ಅಕ್ಕಿಗಳನ್ನು ಮೊದಲು ಹಾಕ್ಕೊಂಡು ರುಬ್ಬಬೇಕು. ನಾನು ಎರಡನ್ನೂ ಸಪ್ರೇಟ್ ರುಬ್ತೀನಿ. ಅಂದರೆ ಅಕ್ಕಿನೇ ಬೇರೆ ರುಬ್ತೀನಿ ಮತ್ತು ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ಬೇರೆ ರುಬ್ತೀನಿ. ಎರಡನ್ನೂ ಒಟ್ಟಿಗೆ ರುಬ್ಬಲ್ಲ. ಈಗ ನಾನು ಅಕ್ಕಿಯನ್ನು ರುಬ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಇಡ್ಲಿ ತುಂಬ ಮೃದುವಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲ ನೀವು 4 ಅವರ್ಕಿಂತ ಕಡಿಮೆ ನೆನೆಸಿದ್ರಿ ಅಂತ ಅಂದರೆ ಇಡ್ಲಿ ಏನಾಯ್ತವೆ ಒಂಥರ ಕಲ್ಲಾದಂಗೆ ಆಗಿಬಿಡ್ತವೆ. ಅಷ್ಟು ಚೆನ್ನಾಗಿ ಬರೋದಿಲ್ಲ, ಸಾಫ್ಟ್ನೆಸ್ ಇರೋದಿಲ್ಲ. ಫುಲ್ಲು ಒಂಥರ ಹಿಟ್ಟಾದಂಗೆ ಆಗಿಬಿಡುತ್ತೆ, ಅಂದರೆ ಹಿಡ್ಕೊಂಡಂಗೆ ಆಗುತ್ತೆ. ಅದು ಸ್ಪಾಂಜಿಯಾಗಿ ಬರೋದಿಲ್ಲ. ಅಂದರೆ ಅದು ಚೆನ್ನಾಗಿ ನೆಂದಿದ್ರೆ ಅಕ್ಕಿ ಅಷ್ಟೇ. ಮತ್ತು ಇದು ಉದುರು ಬರೋದು ಕೂಡ ಹಿಟ್ಟು ನಾವೇನು ಮಾಡಿರ್ತೀವಿ ಅದು ಉದುರು ಬರಬೇಕು ಅಂತಂದರೂ ಕೂಡ ನಾವು ಅಕ್ಕಿನ ನೆನೆಸೋದ್ರ ಮೇಲೇ ಡಿಪೆಂಡ್ ಆಗಿರುತ್ತಿದೆ. ಈಗ ನಾನು ಇದನ್ನು ಎಲ್ಲ ನೋಡಿ ಈ ರೀತಿಯಾಗಿ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಅವಲಕ್ಕಿ ಈ ರೀತಿಯಾಗಿ ನೀಟಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನೀವು ಯಾವುದೇ ರೀತಿ ಇಡ್ಲಿಗೆ ಮಾಡಬೇಕು ಅಂತಂದರೆ ತುಂಬ ನುಣ್ಣಗೆ ರುಬ್ಬಾರ್ದು. ಸ್ವಲ್ಪ ತರಿಯಂಗೆ ಇರಬೇಕು. ಫುಲ್ಲು ನುಣ್ಣಗೆ ಅದು ದೋಸೆಗೆ ಫುಲ್ಲು ನುಣ್ಣಗೆ ರುಬ್ಬಬೇಕಾಗುತ್ತೆ. ಅದೇ ಇಡ್ಲಿ ಮಾಡೋದಾದರೆ ನೀವು ಅಕ್ಕಿಯನ್ನು ಏನು ಉದ್ದಿನಬೇಳೆನೂ ಮತ್ತು ಅವಲಕ್ಕಿನೂ ತುಂಬ ನುಣ್ಣಗೆ ರುಬ್ಬಬೇಕು. ಆದರೆ ಅಕ್ಕಿಯನ್ನು ಅಷ್ಟು ನುಣ್ಣಗೆ ರುಬ್ಬಾರ್ದು. ಈ ರೀತಿ ಮಾಡೋದ್ರಿಂದ ಇಡ್ಲಿ ತುಂಬಾ ಸ್ಪಾಂಜಿಯಾಗಿ ಮತ್ತು ರವೆ ಇಡ್ಲಿ ಟೈಪ್ ಬಿಡ್ತವೆ. ನೋಡಿ, ನಾನೀಗ ನೈಟೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದಷ್ಟು. ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನು ಹಾಕಲ್ಲ. ಯಾಕೆಂದರೆ ಇದು ಸಮ್ಮರ್ ಟೈಮ್ ಇರೋದ್ರಿಂದ ಏನಾಗುತ್ತೆ, ಇದು
ಉಬ್ಬುವಂತಹ ಟೈಮು ಉಬ್ಬುವಂತಹ ವೆದರು ಜಾಸ್ತಿ ಚೆನ್ನಾಗಿರುತ್ತೆ. ಅಂದರೆ ಈಗ ಸಮ್ಮರ್ ಅಲ್ವಾ, ಅದರಿಂದ ಜಾಸ್ತಿ ಉಬ್ಬಿಬಿಡುತ್ತೆ ಮತ್ತು ಉಕ್ಕಿ ಹರಿದೋಗುತ್ತೆ. ಮತ್ತು ಮಧ್ಯಾಹ್ನ ಮೇಲೆ ಅಲ್ಲ 10 ಗಂಟೆ ಮೇಲೇ ಹುಳಿ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಈ ಟೈಮಲ್ಲಿ ಸೋಡಾವನ್ನು ಬಳಸ್ತಿಲ್ಲ. ನಿಮಗೆ ಬೇಕು ಅಂದರೆ ನೀವು ಬಳಸ್ಕೋಬೋದು. ಮಾರ್ನಿಂಗೇ ಮಾಡ್ತೀನಿ ಅನ್ನೋದಿದ್ರೆ ನೀವು ಬಳಸ್ಕೋಬೋದು. ನಾನೇನಿಲ್ಲಿ ಸೋಡಾ ಏನು ಯೂಸ್ ಮಾಡಿಲ್ಲ, ಬರೀ ಸಾಲ್ಟನ್ನು ಅಷ್ಟೇ ಹಾಕಿದ್ದೀನಿ. ಈ ಹಿಟ್ಟನ್ನು ನಾವು ಏನು ಮಾಡಬೇಕು, ಮುಚ್ಚಿ ಇಡಬೇಕಾಗುತ್ತೆ. ಅದೇ ನೀವು ಇದನ್ನು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಒಲೆ ಪಕ್ಕ ಇಡಬೇಕು. ಬಿಸಿ ಇರುವಂಥ ಪಕ್ಕ ಇಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಇದಕ್ಕೆ ಈಗ ಆಗಿತ್ತು ಈ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಹಿಟ್ಟಿಗೆ ನಾನು ಸ್ವಲ್ಪ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ. ಸುಮ್ಮನೆ ಹಾಗೆ ಮಾಡೋದಕ್ಕಿಂತ ಈ ಥರ ಮಸಾಲೆ ಟೈಪ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಬೋದು. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಅನಿಸುತ್ತೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಹಿಟ್ಟಿನ ಜೊತೆಗೆ. ಹಿಟ್ಟನ್ನು ತುಂಬ ಜಾಸ್ತಿಯಾಗಿ ಮಿಕ್ಸ್ ಮಾಡಬಾರ್ದು. ನೋಡಿ ನಾನು ಹೇಗೆ ಎತ್ತಾಗ್ತಿದ್ದೀನಲ್ಲ ಈ ರೀತಿಯಾಗಿ, ಅದು ಏನು ಫ್ಲಫಿನೆಸ್ ಇದೆ ಅದು ಹೋಗ್ದಂಗೆ ನೀವು ಏನು ಮಾಡಬೇಕಾಗುತ್ತೆ, ಈ ರೀತಿ ಎತ್ತಿ ನಿಧಾನಕ್ಕೆ ಹುಯ್ಬೇಕಾಗುತ್ತೆ. ಫುಲ್ಲು ಇದು ಮಾಡಿಬಿಟ್ರೆ ಏನಾಗುತ್ತೆ, ಒಂಥರ ಅಂಟು ಟೈಪ್ ಆಗಿಬಿಡುತ್ತೆ. ಸೊ ಹಂಗಾಗಿ ಮಾಡಬಾರ್ದು ಆ ರೀತಿ. ಈಗ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದು, ಅದಕ್ಕೆ ಕೆಳಗಡೆ ಎಣ್ಣೆ ಹಚ್ಚಿ ಯೂಸ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇಡ್ಲಿ ಎಲ್ಲ ಅಂಟ್ಕೊಬಿಡುತ್ತೆ. ಈಗ ನಾನು ಎಲ್ಲ ಪ್ಲೇಟ್ಗೂ ಎಣ್ಣೆ ಹಚ್ಚಿ ಇಟ್ಕೊಂಡೆ. ಈಗ ಇವಕ್ಕೆಲ್ಲ ನಾವು ಇಡ್ಲಿಯನ್ನು ಬಿಟ್ಟೋಣ. ಎಣ್ಣೆ ಹಚ್ಚಿದ್ದೆಲ್ಲ ಯೂಸ್ ಮಾಡಬೇಡಿ, ಯಾವುದೇ ಪಾತ್ರೆ ಆದರೂ ಸ್ವಲ್ಪ ಎಣ್ಣೆ ಹಚ್ಚಿ ಯೂಸ್ ಮಾಡಬೇಕು. ಈಗ ನಾವು ಇಡ್ಲಿಯನ್ನು ಅದು ಸರಿ ಏನಿದೆ ಅದನ್ನು ನಾವು ಇದಕ್ಕೆ ಬಿಟ್ಕೊಡೋಣ. ನೀವು ಜಾಸ್ತಿ ಬಿಡೋಕ್ಕೆ ಹೋಗಬಾರ್ದು. ಜಾಸ್ತಿ ಬಿಟ್ಟರೆ ಇನ್ನೊಂದು ನೆಕ್ಸ್ಟು ಪ್ಲೇಟ್ ಇರುತ್ತಲ್ಲ ಅದಕ್ಕೆ ಅಂಟ್ಕೊಬಿಡ್ತವೆ. ತುಂಬಾ ಜಾಸ್ತಿ ಬಿಟ್ಟರೆ ಬೇರೆ ಕಡೆ ಹೋಗುತ್ತೆ. ಸೊ ನೋಡಿ ಅದಕ್ಕೆ ಎಷ್ಟು ಆಗುತ್ತೆ, ಮತ್ತು ಉಬ್ಬಿದಾಗ ಅದಕ್ಕೆ ಇರೋವಂಥ ಸ್ಪೇಸನ್ನು ನೋಡಿಬಿಟ್ಟು ನೀವು ಇಡ್ಲಿ ಇದನ್ನು ಬಿಟ್ಕೋಬೇಕಾಗತ್ತೆ ಹಿಟ್ಟನ್ನು. ಇದು ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಮಾಡಿಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಆರಾಮಾಗಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು. 1 or 2 days 3 days ತನಕ ಯೂಸ್ ಮಾಡ್ಬೋದು. ಮಕ್ಕಳು ಕೇಳಿದಾಗೆಲ್ಲ ಕೂಡ ಒಂದೊಂದು ದೋಸೆ ಮಾಡಿ, ಅಥವಾ ಈವ್ನಿಂಗ್ ಟೈಮಲ್ಲೂ ಕೂಡ ದೋಸೆ ಮಾಡಿ ಕೊಡ್ಬೋದು. ಅದಕ್ಕೆ ಮೇಲೆ ಈರುಳ್ಳಿಯನ್ನು ಕ್ರಂಚಿಯಾಗಿ ಹಾಕಿ ಮಾಡಿಕೊಡ್ಬೋದು. ಯಾಕೆಂದರೆ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಏನಾದರೂ ತಿನ್ನಲಿಕ್ಕೆ ಅಂತ ಹುಡುಕ್ತಾ ಇರ್ತಾರೆ. ಆಗ ಈ ರೀತಿ ಮಾಡಿಕೊಡೋದ್ರಿಂದ ಅವರಿಗೆ ತುಂಬಾ ಸ್ವಲ್ಪ ಖುಷಿಯಾಗುತ್ತೆ ಮತ್ತು ಅವ್ರಿಗೂ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಈಗ ನಾನು ಹಿಟ್ಟೆಲ್ಲ ಬಿಟ್ಕೊಂಡಿದ್ದೆ. ಈಗ ನಾನು ಒಂದು ಇಡ್ಲಿ ಪಾತ್ರೆಯನ್ನು ಒಲೆ ಮೇಲೆ ನೀರನ್ನು ಮೊದಲೇ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೆ. ಆ ನೀರು ಕುದೀತಾ ಇತ್ತು. ಅದಕ್ಕೆ ಈಗ ನಾನು ಇಡ್ಲಿಗಳನ್ನು ಉಯ್ದಿದ್ನಲ್ಲ ಆ ಹಿಟ್ಟನ್ನು ಈಗ ಇಡ್ಲಿ ಪಾತ್ರೆಗೆ ಅದನ್ನು ಇಟ್ಟಿದ್ದೀನಿ. ಅದು ಯಾವುದೇ ರೀತಿ ಓರೆ ಆಗ್ದಂಗೆ ನೋಡ್ಕೋಬೇಕು. ಓರೆ ಆದರೆ ಏನಾಗುತ್ತೆ, ಒಂದು ಕಡೆಗೆ ಹೋಗ್ಬಿಡ್ತವೆ ಇಡ್ಲಿ ಎಲ್ಲ, ಒಂದು ಕಡೆ ಸೈಡಿಗೆ ಹೋಗಿ ನಿಂತ್ಕೊರುತ್ತೆ. ಹಾಗಾಗಿ ನೀವು ನೋಡಿಬಿಟ್ಟು ಸರಿಯಾಗಿ ಇಡಬೇಕಾಗುತ್ತೆ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ನಾವು ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 10-15-20 ನಿಮಿಷ ಬೇಯಿಸ್ಕೊಳ್ಳೋಣ. ಅಲ್ಲಿ ವಿಸಲ್ ಬರುತ್ತೆ, ಆಗ ನೀವು ಅದನ್ನು ತೆಗಿಬೇಕಾಗುತ್ತೆ. ಈಗ ನೋಡಿ ಇಡ್ಲಿ ರೆಡಿಯಾಗಿದೆ. ನಾನೀಗ ಒಂದು ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿರಂತೆ ಎಷ್ಟು ಚೆನ್ನಾಗಿ ಬಂದಿತ್ತಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಸ್ಪಾಂಜಿಯಾದ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಾವ್, ನನಗೆ ತುಂಬಾ ಲೈಕ್ ಅನ್ನಿಸ್ತು. ತುಂಬಾ ಇಷ್ಟ ಆಯಿತು ನನಗೆ. ಏಕೆಂದರೆ ಸುಮ್ಮನೆ ಹಾಗೆ ಬರೀ ಪ್ಲೈನಾಗಿ ಇಡ್ಲಿ ಮಾಡೋದ್ರಿಂದ ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು
ಒಳ್ಳೆ ಸಫಿಷಿಯೆಂಟ್ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ಯಾರು ಸ್ವಲ್ಪ ಹೆಲ್ದಿಯಾಗಿ ಅಂದರೆ ಹುಷಾರಿಲ್ಲದೆ ಇದ್ದಾಗೆಲ್ಲ ಇಡ್ಲಿನೇ ರೆಫರ್ ಮಾಡ್ತಾರೆ. ಸೊ ನೀವು ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ಕೂಡ ಭಾಳ ಒಳ್ಳೆಯದಿರುತ್ತೆ. ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು ಇವೆಲ್ಲ ಹಾಕೋದ್ರಿಂದ, ಮತ್ತು ಈ ಜೀರಿಗೆ ಹಾಕೋದ್ರಿಂದ ಜೀರ್ಣಕ್ರಿಯೆಗೆ ಚೆನ್ನಾಗಿರುತ್ತೆ. ನಾನು ಇದನ್ನು ಚಟ್ನಿ ಮಾಡಿಕೊಂಡಿದ್ದೆ, ಕಾಯಿ ಚಟ್ನಿ, ಕಾಯಿ ಮತ್ತು ಹುರ್ಗಡ್ಲೆ ಹಾಕಿದ್ದು ಮಾಡಿದಂತಹ ಚಟ್ನಿಯನ್ನು ಮಾಡಿದ್ದೆ. ಅದ್ರ ಜೊತೆಗೆ ನಾನು ಇಲ್ಲಿ ಸಾಂಬಾರನ್ನು ಕೂಡ ಮಾಡಿದ್ದೆ ಇಡ್ಲಿಗೆ. ಈಗ ಸಾಂಬಾರನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ನಮ್ಮದು ಇಡ್ಲಿ. ವಾವ್, ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ನನಗೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಾರ್ನಿಂಗಿಗೆ ಬೆಸ್ಟ್ ರೆಸಿಪಿ. ನೀವು ಬೇಕಾದರೆ ಈವ್ನಿಂಗು ಕೂಡ ಟ್ರೈ ಮಾಡ್ಬೋದು, ನೈಟಿಗೂ ಕೂಡ ಒಂದೊಂದು ದಿನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆಫೀಸಿಂದ ಬಂದ ತಕ್ಷಣ ಏನು ಮಾಡೋದು ಅಂತಂದಾಗ ಇಡ್ಲಿ ಇಟ್ಟಿದ್ದರೆ ನೀವು ಇದ್ಬಿಟ್ಟು ಆರಾಮಾಗಿ ಇಡ್ಲಿಯನ್ನು ಮಾಡ್ಬೋದು. ನಾನು ಇದನ್ನು ಸ್ವಲ್ಪ ಮಿಕ್ಸ್ಚರ್ ಎಲ್ಲ ಹಾಕಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು, ಮತ್ತು ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಾವ್, ನೀವು ಇದನ್ನು ಟ್ರೈ ಮಾಡಿದ ಮೇಲೆ ನನಗೆ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟು ಇನ್ನು ಯಾವುದಾದ್ರೂ ವೀಡಿಯೋ ಬೇಕಾದರೆ ನೀವು ನನಗೆ ಕಮೆಂಟನ್ನು ಹಾಕಿದರೆ ನಾನು ಅದನ್ನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.